ಯಾವುದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳಲ್ಲ, ಅವಾಗ ಅದು ನಮಗೆ ಮೂಲ ಆಗುತ್ತೆ, ಅಂದ್ರೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಈ ಕತೆ ಸಾರಾಂಶ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಸ್ನೆಸ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ ನಿಮಗೆ. ನೀವೇನಾದ್ರೂ ಈ ತರ ಮಾಡಿದ್ರೆ, ಮಾಡಿಲ್ಲ ಅಂದ್ರೆ ವೆರಿ ಗುಡ್, ನನ್ನ ಅವಶ್ಯಕತೆ ನಿಮಗಿಲ್ಲ ಅಂತ. ಮಾಡ್ತಾ ಇದ್ರೆ ದಯವಿಟ್ಟು ಈ ಕತೆ ಮುಖಾಂತರ ಬದಲಾವಣೆ ಮಾಡ್ಕೊಳ್ಳಿ. ಈ ಕಥೆಯಲ್ಲಿ ಕೊನೆಯಲ್ಲಿ ಏನಾಗುತ್ತೆ ನೋಡಿ. ಸೊ ಕತೆ ಹೆಂಗ್ ಹೋಗುತ್ತೆ ಅಂತಂದ್ರೆ, ಇದು ದಿನ ನಡೀತಾ ಇರುತ್ತೆ, ರಾಜನಿಗೆ ವಿಷಯ ಮುಟ್ತಾ ಇರುತ್ತೆ, ಕುದುರೆ ಸಾಯೋ ಪರಿಸ್ಥಿತಿಗೆ ಬಂದಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಕುದುರೆ ಸತ್ತು ಹೋಗುತ್ತೆ, ನಮ್ ಕೈಲಿ ಆಗಲ್ಲ ಅಂತ ಎಲ್ಲಾ ವೈದ್ಯರು ಕೈ ಮುಗಿದು ರಾಜನಿಗೆ ಸಾರಿ ಕೇಳಿ ಹೋಗ್ಬಿಡ್ತಾರೆ. ಸೊ ರಾಜನು ಕೂಡ ಮಾನಸಿಕವಾಗಿರ್ತಾನೆ. ಈ ವಿಚಾರ ಎಲ್ಲಾ ಕಡೆ ಪುಕಾರ ಆಗ್ಬಿಡುತ್ತೆ, ಎಲ್ಲಾ ಕಡೆ ಪುಕಾರ ಆಗ್ಬಿಡುತ್ತೆ. ಕುದುರೆ, ರಾಜ ಸಾಕಿರೋ ಕುದುರೆ, ಅಷ್ಟು ಲಕ್ಷ ಕೊಟ್ಟು ಖರೀದಿ ಮಾಡಿರೋ ಕುದುರೆ ಇವತ್ತು ಸಾಯ್ತಾ ಇದೆ. ಎಷ್ಟು ಚಂದ ಕಾಣಿಸ್ತಾ ಇದ್ದ ರಾಜ ಅದ್ರ ಮೇಲೆ ಕೂತ್ರೆ, ಎಷ್ಟು ಚಂದ ಇತ್ತು ಆ ಕುದುರೆ. ಅಂತ ಕುದುರೆ ಇವತ್ತು ಸಾಯೋ ಪರಿಸ್ಥಿತಿಗೆ ಬಂದಿದೆ. ಅದ್ರ ಚಿಕ್ಕ ವಯಸ್ಸು, ಪಾಪ, ಅಯ್ಯೋ ಕುದುರೆ ಹೋದ್ರೆ ಏನ್ ಗತಿ, ರಾಜ ಈಗ ಏನ್ ತದ್ ಮಾಡ್ತಾನೆ, ಹಾಗೆ ಹೀಗೆ ಎಲ್ಲ ಪ್ರಜೆಗಳು ಮಾತಾಡ್ತಿರ್ತಾರೆ. ರಾಜ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗಿರಲ್ಲ, ಯಾಕಂದ್ರೆ ಆ ಕುದುರೆ ಇಲ್ಲ ಅಂದ್ರೆ ಅವನಿಗೆ ಹೋಗೋದಕ್ಕೆ ಮರ್ಯಾದೆ ಇರಲ್ಲ, ಅವನಿಗೆ ಇಷ್ಟನೇ ಇರಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ದ ಕುದುರೆಗೆ. ಈ ಕುದುರೆ ಇಲ್ಲದೆ ಎಲ್ಲಪ್ಪ ಹೋಗ್ಲಿ ನಾನು ಅಂತ. ಸೊ ಎಲ್ಲಾ ಅಕ್ಕಪಕ್ಕದ ಕುದುರೆಗಳು ಮೋಟಿವೇಶನ್ ಮಾಡ್ತಾ ಇದ್ವು, ಬಟ್ ಅದಕ್ಕೂ ಜಾಸ್ತಿ ಮೋಟಿವೇಶನ್ ಈ ಕೋಳಿ ಮತ್ತೆ ಕುರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಕೋಳಿ ಮತ್ತೆ ಕುರಿ, ನಾನ್ ಮುಂಚೆ ನೀನ್ ಮುಂಚೆ ಹೇಗಾದ್ರೂ ಮಾಡಿ ಇದ್ರ ಜೀವವನ್ನ ಉಳಿಸೋಣ ಕುರಿ ಅಂತ ಕೋಳಿ ಹೇಳ್ತಾ ಇತ್ತು ಕುರಿಗೆ. ಕುರಿ ಹೇಳ್ತಾ ಇತ್ತು ಕೋಳಿಗೆ, ಸರ್ ಕೋಳಿಯವರೇ, ನಾವಿಬ್ರು ಸೇರ್ಬಿಟ್ಟು ಅವ್ರಿಗೆ ಹೇಗಾದ್ರೂ ಮಾಡಿ ಪಾಪ ಒಳ್ಳೇದ್ ಮಾಡೋಣ. ಎಷ್ಟು ದಿನ ಬದುಕಿರ್ತಾರೋ ಗೊತ್ತಿಲ್ಲ, ಅವನಿಗೆ ಆತ್ಮವಿಶ್ವಾಸ ತುಂಬೋಣ, ಅವನಿಗೆ ಮೋಟಿವೇಶನ್ ಮಾಡೋಣ, ಅವನಿಗೆ ಹೆಲ್ಪ್ ಮಾಡೋಣ, ಅವನಿಗೆ ಸ್ವಲ್ಪ ಜೀವನದಲ್ಲಿ ಮುಂದೆ ತಬ್ಬಣ, ಸ್ವಲ್ಪ ಎತ್ತರಕ್ಕೆ ಎತ್ತಣ, ಅವನಿಗೆ ಕಳ್ಕೋಬಾರ್ದು ನಾವು, ಅವನು ತುಂಬಾ ಒಳ್ಳೆಯವನು ಅಂತ. ಈಗ ಬಹಳಷ್ಟು ಜನ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ಹಾಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಯ್ಯೋ ಕಸ್ಟಮರಿಗೆ ಸ್ವಲ್ಪ ಮೋಟಿವೇಟ್ ಮಾಡ್ಬಿಡೋಣ, ಕಸ್ಟಮರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಡೋಣ, ಅಯ್ಯೋ ಸ್ವಲ್ಪ ಮೋಟಿವೇಟ್ ಮಾಡ್ಬಿಡೋಣ ಡೌನ್ ಲೈನ್ಸ್ಗಳಿಗೆ, ಸ್ವಲ್ಪ ಅಪ್ಲೈನಿಂಗ್ ಮೋಟಿವೇಶನ್ ಮಾಡ್ಬಿಡೋಣ, ಸ್ವಲ್ಪ ಸ್ವಲ್ಪ ಅನ್ಕೊಂತ, ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ. ನಾನು ಕಲ್ತಿದ್ದಿಷ್ಟು, ನಾನು ಇಷ್ಟು ಮಾತಾಡ್ತಿದ್ದೀನಿ ಅಂತ ಗೊತ್ತಿರಲ್ಲ. ನೋಡಿ, ಕುದುರೆ ಲೆವೆಲ್ ಏನು, ಕೋಳಿ ಲೆವೆಲ್ ಏನು, ಕುದುರೆ ಲೆವೆಲ್ ಏನು, ಕುರಿ ಲೆವೆಲ್ ಏನು. ಅಂದ್ರೆ ನಾನು ಹೇಳೋದು ಲೆವೆಲ್ ಅಲ್ಲ, ನಾನು ಹೇಳೋದು ಇದ್ರ ಲೆವೆಲಿಗೆ ಬರ್ಬೇಕು ಅಂದ್ರೆ ಇದ್ರ ಲೆವೆಲಿಗೆ ಕಲಿಬೇಕು, ಹೌದಲ್ವಾ? ಈಗ ನನ್ನನ್ನು ನಾನು ಯಾವುದೋ ಒಂದು ವಿಜ್ಞಾನಿಗೆ ಹೋಲಿಕೆ ಮಾಡ್ತಿದ್ದೀನಿ ಅಂದ್ರೆ, ನಾನು ಆ ವಿಜ್ಞಾನಿ ತಕ್ಕ ಹಾಗೆ ಓದಿರ್ಬೇಕು, ಅವಾಗ ನಾನು ಆ ವಿಜ್ಞಾನಿಗೆ ಕಂಪೇರ್ ಮಾಡ್ಬೋದು, ಹೌದಲ್ವಾ? ನಾನು ಏನೂ ಓದದೆ ಈ ವಿಜ್ಞಾನಿಗೆ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂದ್ರೆ ನಾನು ದಡ್ಡ ಅಂತ. ಸೊ ಬಹಳ ಜನ ಈ ತಪ್ಪನ್ನ ಮಾಡ್ತಾರೆ. ನಿಮ್ಮ ಹತ್ರ ಜ್ಞಾನ ಇಲ್ಲ ಅಂದ್ರೆ ಜ್ಞಾನವನ್ನ ಪಡೆದುಕೊಂಡು ದೊಡ್ಡವರಾಗ್ಬೋದು, ನೆನ್ಪಿಡ್ಕೊಳ್ಳಿ. ನಿಮ್ಮ ಹತ್ರ ಜ್ಞಾನ ಇಲ್ಲ ಅಂದ್ರೆ ಜ್ಞಾನವನ್ನ ಪಡೆದುಕೊಂಡು ದೊಡ್ಡವರಾಗ್ಬೋದು. ನಿಮ್ಮ ಹತ್ರ ಜ್ಞಾನ ಇಲ್ಲ ಅಂತಂದು ಹೇಳಿದ್ರೆ, ಜ್ಞಾನ ಪಡೆಯೋಕೆ ನಿಮಗೆ ಇಷ್ಟ ಇಲ್ಲ, ದಮ್ ಇಲ್ಲ, ತಾಕತ್ತಿಲ್ಲ, ಗಾಂಚಲಿ ಸೊಕ್ಕಿದೆ ಅಂದ್ರೆ ಬಾಯಿ ಮುಚ್ಕೊಂಡು ಇರೋ ಜ್ಞಾನ ಎಷ್ಟಿದನೋ ಅಷ್ಟನ್ನ ಹಂಚ್ಕೋಬೇಕು. ಅದಕ್ಕೂ ಜಾಸ್ತಿ ಮಾತಾಡಬಾರ್ದು, ದಿಮಾಕ ಮಾಡಬಾರ್ದು, ಕೊಚ್ಕೋಬಾರ್ದು, ಸುಳ್ಳು ತಾರ ತಿಗಡಿ ಮಾತಾಡಬಾರ್ದು. ಬಹಳ ಜನ ಈ ತಪ್ಪನ್ನ ಮಾಡ್ತಾರೆ. ಇದ್ರಲಿಂದ ಇಂಡಸ್ಟ್ರಿಗೂ ಕೆಟ್ಟ ಹೆಸರು, ಅಪ್ಲೈನಿಗೂ ಕೆಟ್ಟ ಹೆಸರು, ಕಂಪನಿಗೂ ಕೆಟ್ಟ ಹೆಸರು, ನೀವಿರೋ ಜಾಗ ನಿಮ್ಮ ತಂದೆ ತಾಯಿಗೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು, ಹಾಗೂ ಸಮಾಜಕ್ಕೆ ಒಂದು ದೊಡ್ಡ ಕಳಂಕವಾಗಿ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ಸರ್ ನಾವು ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಸರ್ ಇವೆಲ್ಲ ಸುಳ್ಳು, ಇವೆಲ್ಲ ತಪ್ಪು ಅಂತ. ಇಲ್ಲಿ ತಪ್ಪು ನಡೆಯೋದು ಎಲ್ಲಿಂದ ಅಂತ ನಾನು ಹೇಳ್ತಾ ಬರ್ತೀನಿ. ಈ ಕುದುರೆ ಸಾಯೋ ಪರಿಸ್ಥಿತಿಗೆ ಬರುತ್ತೆ, ಕೋಳಿ ಮತ್ತೆ ಕುರಿ ಕುತ್ಕೊಂಡು ಅದಕ್ಕೆ ದಿನನಿತ್ಯ ಮೋಟಿವೇಶನ್ ಮಾಡ್ತಾರೆ. ಈ ಕೋಳಿ ಒಂಥರ ಮೋಟಿವೇಶನ್ ಮಾಡಿದ್ರೆ, ಕುರಿ ಯಾವ ರೀತಿ ಎದ್ದೇಳಬೇಕು ಅಂತ ತೋರಿಸ್ಕೊಡುತ್ತೆ, ಯಾವ ರೀತಿ ಮತ್ತೆ ಬಾಲವನ್ನ ಅಲ್ಲಾಡಿಸ್ಬೇಕು, ಯಾವ ರೀತಿ ಉಸಿರಾಡಬೇಕು, ಯಾವ ರೀತಿ ಓಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾ ಬರುತ್ತೆ. ಹಾಗೆ ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಈ ಕೋಳಿ ಮತ್ತೆ ಕುರಿಯ ಮೋಟಿವೇಶನ್ಗೆ ಈ ಕುದುರೆ
ಆತ್ಮವಿಶ್ವಾಸ ಡಬಲ್ ಆಗುತ್ತೆ. ನೋಡಿ, ಕೆಲವೊಬ್ಬ ವ್ಯಕ್ತಿಗಳಿಗೆ ಟಾನಿಕ್, ಔಷಧಿ ಏನು ಅಂತಂದ್ರೆ ಯಾರಾದ್ರೂ ಒಬ್ರದ್ದು ಪ್ರೇರಣೆ, ಮಾತು. ಹೌದಲ್ವಾ? ಸೊ ಈಗ ನನಗೆ ಬಹಳ ಜನ ಫೋನ್ ಮಾಡ್ತಾರೆ, ಸರ್ ನಿಮ್ ಮಾತು ಕೇಳಿ ನಾನು ಸೂಸೈಡ್ ಮಾಡ್ಕೋಬೇಕಂತಿದ್ದೆ, ಬಟ್ ನಿಮ್ ಮಾತು ಕೇಳಿ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಈ ರೀತಿನೂ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾರೆ, ಸರ್ ನನ್ನ ಬಿಸ್ನೆಸ್ ನಡೀತಾ ಇರಲಿಲ್ಲ, ನಿಮ್ಮ ಮಾತು, ನಿಮ್ಮ ಟ್ರೈನಿಂಗು, ನಿಮ್ಮ ಐಡಿಯಾಗಳು, ನಿಮ್ಮ ಎಥಿಕ್ಸು, ನೀವು ಕೊಡೋ ಸಣ್ಣ 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 ಟಿಪ್ಸ್ಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಬಿಸ್ನೆಸ್ ಅಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಈಗ ಚಿಕ್ಕದಾಗಿ ಬದಲಾವಣೆ ಕಾಣಿಸ್ತಾ ಇದೆ, ಚಿಕ್ಕದಾಗಿ ಬದಲಾವಣೆ ಆಗ್ತಾ ಇದ್ದೀನಿ ಅಂತಾನು ಹೇಳ್ತಾರೆ. ಸೊ ಒಳ್ಳೇದು, ಒಳ್ಳೇದು. ಬಟ್ ನಾವು ಯಾರಿಗೆ ಮಾಡ್ತಾ ಇದ್ದೇವೆ ಮೋಟಿವೇಶನ್, ನಾವು ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ, ಅದರಿಂದ ನಾಳೆ ನಮಗೇನು ಅಡ್ಡ ಪರಿಣಾಮಗಳು ಆಗುತ್ತೆ, ಇವೆಲ್ಲ ನಾವು ಗಮನದಲ್ಲಿ ತಗೋಬೇಕಾಗಿರುತ್ತೆ. ಸುಮ್ಮನೆ ಹೆಂಗೆ ಬಾಯಿಗೆ ಬಂದಂಗೆ ಬಿಸ್ನೆಸ್ ಮಾಡೋದಲ್ಲ. ಓಕೆ, ಈಗ ನೋಡಿ, ನಾನು ನಿಮ್ಮ ಜೊತೆಗೆ ಯಾವುದೇ ವ್ಯವಹಾರ ಹಿಡ್ಕೊಂಡಿಲ್ಲ. ಓಕೆ, ನೀವು ನನಗೆ ದುಡ್ಡು ಕೊಡ್ತಾ ಇಲ್ಲ, ನಾನು ನಿಮಗೆ ದುಡ್ಡು ಕೊಡ್ತಾ ಇಲ್ಲ. ನಾನು ನಿಮಗೆ ಪ್ಯೂರ್ ಆಗಿ ಫ್ರೀ ಆಗಿ ಎಜುಕೇಶನ್ ಅನ್ನ ಹಂಚ್ತಾ ಇದ್ದೀನಿ. ನೀವು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೀರಾ, ನಿಯತ್ತಿನಿಂದ ಮಾನ ಮರ್ಯಾದೆ ಮತ್ತೆ ಘನತೆ, ಗೌರವ, ಡಿಗ್ನಿಟಿಯಿಂದ ನನ್ನ ಹತ್ರ ಕಲಿತಾ ಇದ್ದೀರಾ. ಸೊ ಇದಕ್ಕೆ ಗುರು ಶಿಷ್ಯರ ಬಾಂಧವ್ಯ ಅಂತ ಹೇಳ್ತಾರೆ. ಇಲ್ಲಿ ಹಣ ಅನ್ನೋ ಮಾಟ್ರ್ ಬರಲ್ಲ. ಗುರು ಶಿಷ್ಯರ ಸಂಬಂಧ ಅಂತಾರೆ, ಮರ್ಯಾದೆ ಬರುತ್ತೆ. ಎಷ್ಟೋ ಜನ ನೀವು ಎದುರುಗಡೆ ಸಿಕ್ಕರೆ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ಸೆಲ್ಫಿ ತಗೊಂತಾರೆ. ಇದು ಮರ್ಯಾದೆ, ಗುರು ಮತ್ತೆ ಶಿಷ್ಯರ ಸಂಬಂಧ ಅಂತ ಹೇಳ್ತಾರೆ. ಇದಕ್ಕೆ ಬಿಸ್ನೆಸ್ ಅನ್ನಲ್ಲ. ಬಟ್ ಅದೇ ವ್ಯವಹಾರ ಅಂತ ಬಂದ್ರೆ, ಈಗ ನನ್ನ ಜೊತೆಗೆ ಬಹಳ ಜನ ಬರ್ತಾರೆ ವ್ಯವಹಾರ ಮಾಡಕ್ಕೆ. ಸರ್ ನನಗೊಂದು ಸಾಫ್ಟ್ವೇರ್ ಮಾಡಿಕೊಡಿ ಅಂತಾರೆ, ಸರ್ ನನಗೊಂದು ಲೀಗಲ್ ಪೇಪರ್ ಮಾಡಿಕೊಡಿ ಅಂತಾರೆ, ಸರ್ ನಂದೊಂದು ಸ್ವಂತ MLM ಕಂಪನಿ ಮಾಡ್ಬೇಕಂತಿದ್ದೀನಿ, ಸೊ ನಿಮ್ ಬಗ್ಗೆ ತುಂಬಾ ಹೆಸರು ಕೇಳಿದ್ದೀನಿ, ನಮಗೆ KFDS ಸಪೋರ್ಟ್ ಕೊಡಿ, ಕರ್ನಾಟಕ ಒಕ್ಕೂಟದ ಸಪೋರ್ಟ್ ಕೊಡಿ, ನಂದು ಸ್ವಂತ MLM ಕಂಪನಿ ಇದೆ, ನಾನೊಂದು ಸ್ವಂತ MLM ಕಂಪನಿ ಮಾಡ್ಬೇಕಂತಿದ್ದೀನಿ, ನನಗೆ ಐಡಿಯಾ ಕೊಡಿ, ಅದ್ರದ್ದು ಫೀಸ್ ಎಷ್ಟಿದೆ ತಗೊಳ್ಳಿ, ನಿಮ್ಮ ಗುರುದಕ್ಷಿಣೆ ಎಷ್ಟಿದೆ ತಗೊಳ್ಳಿ ಅಂತೀನಿ. ಅದು ನಾನು ಬಿಸ್ನೆಸ್ ಮಾಡ್ತೀನಿ, ಇಲ್ಲಿ ನನಗೂ ಲಾಭ ಇರುತ್ತೆ. ನಾನೊಂದು ಕಂಪ್ನಿ ಮಾಡಿಕೊಟ್ರೆ ನಾನು ಇಷ್ಟು ಚಾರ್ಜಸ್ ಅಂತ ಮಾಡ್ತೀನಿ, ನಾನು ಲಾಭ ತಗೊಂತೀನಿ, ಅವರಿಗೂ ಲಾಭ ಮಾಡಿಕೊಡ್ತೀನಿ, ಅವ್ರಿಗೆಲ್ಲ ಐಡಿಯಾ ಕೊಡ್ತೀನಿ, ಅವ್ರು ಬೆಳೆಯೋದಕ್ಕೆ ಮುಂದೆ ಬೆಳೆಸ್ಕೊಂಡು ಹೋಗ್ತೀನಿ, ದಪ್ತೀನಿ, ಪುಷ್ ಮಾಡ್ತೀನಿ, ಅವ್ರ ಎತ್ತರಕ್ಕೆ ಬೆಳೆಯೋ ತರ ನೋಡ್ಕೊಂತೀನಿ, ಎಲ್ಲ ಮಾಡ್ತೀನಿ. ಬಟ್ ಇದಕ್ಕೆಲ್ಲ ನಾನು ಅಗ್ರಿಮೆಂಟ್ ಮಾಡಿಸ್ತೀನಿ. ನಾನು ಹೇಳ್ತೀನಿ, ಸರ್ ನನ್ನ ಜೊತೆ ನೀವು ವ್ಯವಹಾರ ಮಾಡ್ಬೇಕಾ, ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನನ್ನ ಮೇಲೆ ನಂಬಿಕೆನೂ ಬೇಡ, ನೀವು ನನಗೆ ನಂಬೋದು ಬೇಡ, ನಾನು ನಿಮಗೆ ನಂಬೋದು ಬೇಡ, ಅಗ್ರಿಮೆಂಟ್ ಮಾಡ್ಕೊಳ್ಳಿ. 20 ರೂಪಾಯಿ ಬಾಂಡ್ ಶೀಟ್ ತಗೊಂಬರ್ರಿ, ಸ್ಟಾಂಪ್ ಪೇಪರ್ ತಗೊಳ್ಳಿ, ನಾನು ಏನ್ ಕೆಲಸ ಮಾಡ್ತೀನಿ ನಾನು ಸೈನ್ ಮಾಡ್ತೀನಿ, ನೀವೆಷ್ಟು ದುಡ್ಡು ಕೊಡ್ತೀರಾ, ನೀವೇನ್ ಕೆಲಸ ಮಾಡ್ತೀರಾ ಅದಕ್ಕೆ ಸೈನ್ ಮಾಡಿ. ಸೊ ನಮ್ಮಿಬ್ರು ವ್ಯವಹಾರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ವ್ಯವಹಾರ ಕ್ಲಿಯರ್ ಆಗಿರುತ್ತೆ. ಶರತ್ ಸರ್ ಅವತ್ತು ಹೀಗೆ ಹೇಳಿದ್ರಿ, ಶರತ್ ಸರ್ ಹೀಗೆ ಹೇಳಿದ್ರಿ, ಇವು ಬೇಡ ನಮಗೆ ಅಂತ ಹೇಳ್ತೀನಿ ನಾನು. ಅವಾಗ ಏನಾಗುತ್ತೆ, ಒಂದು ಒಳ್ಳೆ ಸಂಬಂಧ ನಮ್ಮ ಜೊತೆ ಉಳಿಯುತ್ತೆ. ಕ್ಲಿಯರ್? ಸೊ ಹಾಗೆ ನಾವು ಏನೇ ಒಂದು ವ್ಯವಹಾರ ಮಾಡ್ತಿರ್ಬೇಕಾದ್ರೆ, ಯಾರ ಜೊತೆಗಾದ್ರೂ ಒಂದು ಸಂಬಂಧದಲ್ಲಿ ಇರಬೇಕಾದ್ರೆ, ನಾವು ನಮ್ಮದೇ ಆದಂತಹ ಕೆಲವೊಂದು ಲಿಮಿಟೇಷನ್ಸ್ ಗಳಲ್ಲಿ ಬರಬೇಕಾಗಿರುತ್ತೆ. ಓಕೆ, ಎಸ್, ತಂದೆ ತಾಯಿಗೆ ಲಿಮಿಟೇಷನ್ಸ್ ಇಲ್ಲ, ಹೌದಾ, ಪ್ರೇಮಿಗಳಿಗೆ ಲಿಮಿಟೇಷನ್ಸ್ ಇಲ್ಲ, ಗಂಡ ಹೆಂಡತಿಗೆ ಲಿಮಿಟೇಷನ್ ಇಲ್ಲ, ಅಣ್ಣ ತಮ್ಮಗೆ ಲಿಮಿಟೇಷನ್ ಇಲ್ಲ. ಅವರಿಗೆಲ್ಲ ನಾನು ಹೇಳ್ತಾ ಇರೋದು, ಯಾರೋ ಹೊರಗಡೆಯವರು, ನಾವು ಬಿಸ್ನೆಸ್ ಮಾಡೋರಾಗಿರ್ಲಿ, ನಮ್ಮ ಅಪ್ಲೈನ್ ಆಗಿರ್ಲಿ, ನಮ್ಮ ಡೌನ್ಲೈನ್ ಆಗಿರ್ಲಿ, ನಮ್ಮ ಯಾರೇ ಆಗಿರ್ಲಿ, ಅವ್ರಿಗೆಲ್ಲ ಒಂದು ಲಿಮಿಟೇಷನ್ಸ್ ಅನ್ನ ನಾವು ಕಂಡುಹಿಡ್ಕೋಬೇಕಾಗಿರುತ್ತೆ. ಅದು ಮೊದಲು ವ್ಯವಹಾರ ಜ್ಞಾನ ಅಂತ ಹೇಳ್ತಾರೆ. ಈ ವ್ಯವಹಾರ ಜ್ಞಾನ ಇಲ್ಲದೆ ಬಹಳಷ್ಟು ಜನ ಇವತ್ತು ಲಾಸಿಗೆ ಹೋಗಿದ್ದಾರೆ, ಫುಟ್ಪಾತ್ ಅಲ್ಲಿ ಇದ್ದಾರೆ. ನಾನು ಕೂಡ ಒಬ್ಬನದರಲ್ಲಿ. ಆ ವ್ಯವಹಾರದ ಜ್ಞಾನ ಇಲ್ಲದೆ ಕಾರಣ ನಾನು ಲಾಸ್ ಆಗಿದ್ದೆ, ನಾನು ಫುಟ್ಪಾತಿಗೆ ಬಂದಿದ್ದೆ. ಅಲ್ಲಿಂದ ಮತ್ತೆ ಪಿಕಪ್ ತಗೊಂಡ್ ಇವತ್ತು ನಿಮ್ಮ ಎದುರುಗಡೆ ಇದ್ದೀನಿ ನಾನು. ನನಗೂ ಅನ್ಸಿತ್ತು ಸತ್ತೋಗ್ಬಿಡೋಣ ಅಂತ, ನನಗೂ ಅನ್ಸಿತ್ತು ಜೀವನ ಸೋತು ಬಿಟ್ಟೆ ಅಂತ, ನನಗೂ ಅನ್ಸಿತ್ತು ನಾನೊಬ್ಬ ವೇಸ್ಟ್ ಬಾಡಿ ಅಂತ, ನನಗೂ ಅನ್ಸಿತ್ತು ನನಗೆಲ್ಲರೂ ಮೋಸ ಮಾಡಿದ್ರು ಅಂತ, ನನಗೂ ಅನಿಸಿತ್ತು ನನ್ನ ಕೈಲಿ ಏನೂ ಆಗಲ್ಲ, ನಾನೊಬ್ಬ ನಾಲಾಯಕ್ ನನ್ನ ಮಗ, ನಾನು ಯೂಸ್ಲೆಸ್ ನನ್ನ ಮಗ, ನನ್ನ ಕೈಲಿ ಫೇಲ್ ಆದವನು ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ಕೈಲಿ ಏನೂ ಆಗಲ್ಲ ಅಂತ ನನಗೂ ಒಂದು ದಿನ ಅನ್ಸಿತ್ತು. ಬಟ್ ಅದರಿಂದ ಆಚೆ ಬಂದೆ ನಾನು. ಅದೇ ನಿಮಗೆ ಹೇಳ್ಕೊಡೋದಕ್ಕೆ ನಾನು ಪ್ರತಿ ಮಂಗಳವಾರ ನಿಮ್ಮ ಎದುರುಗಡೆ ಬರ್ತಾ ಇರೋದು, ಬನ್ನಿ 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 ಅಂತ. ಇಷ್ಟ ಆಗಿದ್ದನ್ನ ತಗೊಳ್ಳಿ, ನನ್ನ ಹತ್ರ ಎಲ್ಲವೂ ನಿಮಗೆ ಇಷ್ಟ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಇಷ್ಟ ಆಗಿದ್ದನ್ನ ತಗೊಳ್ಳಿ. ನಾನು ದೇವ್ರಂತರೂ ಅಲ್ಲಲ್ಲ ಎಲ್ಲ ನಿಮಗೆ ಇಷ್ಟಪಡಿಸೋದಕ್ಕೆ.
ನಾನೊಬ್ಬ ಮನುಷ್ಯ, ನನ್ನಲ್ಲೂ ತಪ್ಪುಗಳು ಆಗ್ತವೆ, ನನ್ನಲ್ಲೂ ಮಿಸ್ಟೇಕ್ಸ್ಗಳು ಇದಾವೆ. ನನ್ನ ಮಾತಲ್ಲೂ ಮಿಸ್ಟೇಕ್ಸ್ ಆಗ್ಬೋದು, ನನ್ನ ಭಾವನೆಯಲ್ಲೂ ಮಿಸ್ಟೇಕ್ಸ್ ಆಗ್ಬೋದು, ನಾನು ಹೇಳೋದ್ರಲ್ಲಿ ಮಿಸ್ಟೇಕ್ ಆಗಿರ್ಬೋದು, ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಬಟ್ ಬುದ್ಧಿವಂತರಾದಂತ ನೀವು ಕರೆಕ್ಟ್ ಆಗಿ ತಗೊಳ್ಳಿ ಅದನ್ನ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹೀಗೆ ರಾಜನ ಆಸ್ಥಾನದಲ್ಲಿ ನಡೀತಿರುವಂತಹ ಗೊಂದಲಕ್ಕೆ ನಾವು ಬರೋಣ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಬಂದಿದ್ದೆ, ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ಕತೆಗೆ. ಯಾಕೆ ನಾನು ಆ ಕತೆನ ಮತ್ತೆ ಜೀವನನ ಬಿಸ್ನೆಸ್ ನ ಮಿಕ್ಸಪ್ ಮಾಡ್ತಾ ಹೇಳ್ತಾ ಇರ್ತೀನಿ. ಯಾರು ಈ ರೀತಿ ಕತೆ ಹೇಳಲ್ಲ. ಕತೆ ಹೇಳಿದ್ರೆ ಪರ್ರ ಅಂತ ಕತೆ ಹೇಳ್ಬಿಟ್ಟು ಅರ್ಥ ಆಯ್ತಾ, ಓಕೆ ಆಲ್ ದ ಬೆಸ್ಟ್ ಬಾಯ್ ಅಂತ ಹೇಳ್ಬಿಡ್ತಾರೆ. ಬಟ್ ನಾನು ಕತೆ ಹೇಳೋದಕ್ಕೂ ಒಂದು ಮೀನಿಂಗ್ ಇರುತ್ತೆ. ಸೊ ಬಹಳ ಜನ ಹೇಳ್ತಾರೆ, ಸರ್ ನಿಮ್ ಕತೆ ಕೇಳೋದಕ್ಕೆ ನಾವು ಬರ್ತೀವಿ ಸರ್ ಮಂಗಳವಾರ ಅಂತ. ನಿಮ್ ಕಥೆಯಲ್ಲಿ ಒಂದು ಮೀನಿಂಗ್ ಇರುತ್ತೆ, ಅದು ಕಿಕ್ ಕೊಡುತ್ತೆ ನನಗೆ ಅಂತ. ಆ ಕತೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ಸೊ ಹೀಗೆ ನಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಒಂದು ದಿನ ಬರುತ್ತೆ. ಆ ದಿನ ಏನು ಅಂತಂದ ಹೇಳಿದ್ರೆ, ಆ ಕುದುರೆ ಆ ಕೋಳಿ ಮತ್ತೆ ಆ ಕುರಿಯ ಮೋಟಿವೇಶನ್ ನಿಂದ ಎದ್ದು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಡೀ ಆಸ್ಥಾನದಲ್ಲಿ ಒಂದು ಹೊಸ ಬೆಳಕು. ರಾಜ ಹೇಳ್ತಾನೆ, ನನ್ನ ಕುದುರೆ ಗೆದ್ದು ಬಿಟ್ಟಿದೆ, ನನ್ನ ಕುದುರೆ ಆರೋಗ್ಯ ಸರಿಯಾಗಿದೆ, ನನ್ನ ಕುದುರೆಯ ಮಾನಸಿಕವಾಗಿ ಗಟ್ಟಿಯಾಗಿದೆ, ನನ್ನ ಕುದುರೆ ದೈಹಿಕವಾಗಿ ಗಟ್ಟಿಯಾಗಿದೆ, ನನ್ನ ಕುದುರೆ ಮತ್ತೆ ವಾಪಸ್ ಬಂದಿದೆ. ಎಲ್ಲಾ ರಾಜ್ಯದ ಜನರಿಗೆ ಊಟ ಹಾಕ್ಸೋಣ, ರಾಜ್ಯದ ಜನರಲ್ಲಿ ಎಲ್ಲ ದೀಪಾವಳಿ ಹಬ್ಬ ಅಂದ್ರೆ ಮನೆಯಲ್ಲೂ ಬೆಳಕು ಚೆಲ್ಲೋಣ, ಎಲ್ಲರಿಗೂ ಊಟ ಉಚಿತವಾಗಿ ಕೊಡೋಣ, ಊರೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಅಂತ ಡಂಗೂರ ಸಾರಿಸ್ತಾರೆ. ಎಲ್ಲ ಡಂಗೂರ, ಊರು ತುಂಬಾ ಡಂಗೂರ ಸಾರಿಸ್ತಾರೆ. ಆ ಕುದುರೆ ಬದುಕಿರೋ ಖುಷಿ ಪ್ರಜೆಗಳಿಗೂ ಇರುತ್ತೆ, ರಾಜನಿಗೂ ಇರುತ್ತೆ, ಕುದುರೆಗೂ ಇರುತ್ತೆ. ಕೋಳಿ ಕುರಿ ಎಲ್ಲ ಅಕ್ಕಪಕ್ಕದ ಕುದುರೆಗಳು ಎಲ್ಲ ಸಂಭ್ರಮದಿಂದ ಇರ್ತವೆ. ಸೊ ಒಂದು ದಿನ ಇಂಥ ಸಂಭ್ರಮ ಆಗುತ್ತೆ, ಹೇಳಕ್ ಬರಲ್ಲ. ಅದು ಮೊನ್ನೆ RCB ಮ್ಯಾಚ್ ಗೆದ್ದಾಗ ನಮ್ ಜನ ಮಾಡಿದ್ರಲ್ಲ ಸಂಭ್ರಮ, ಅದಕ್ಕೆ ಬೈಕ್ ಹಾಕೊಂಡು ಡ್ಯಾನ್ಸ್ ಹಾಕೊಂಡು ಆ ಖುಷಿ ಹಂಚ್ಕೊಂಡ್ರಲ್ಲ, ಆ ರೀತಿ ಊರೇ ಹಬ್ಬ ಮಾಡ್ತಾ ಇರತ್ತೆ. ಸೊ ಊರೇ ಹಬ್ಬ ಮಾಡ್ಬೇಕಾದ್ರೆ ಅಡ್ಗೆ ಭಟ್ರು ಬಂದು ಕೇಳ್ತಾರೆ, ಅಡ್ಗೆ ಏನೇನ್ ಮಾಡ್ಸೋಣ ಅಂತ. ಸೊ ರಾಜರು ಹೇಳ್ತಾರೆ, ಮಾಡಿಸಿ ಅಡ್ಗೆ, ಜನಕ್ಕೆ ಏನ್ ಇಷ್ಟನೋ ಅದನ್ನ ಅಡ್ಗೆ ಮಾಡಿಸಿ. ಸೊ ಮುಖ್ಯ ಮಂತ್ರಿಗಳು ಬರ್ತಾರೆ, ಮಂತ್ರಿಗಳು ಬರ್ತಾರೆ. ಆ ಮಂತ್ರಿಗಳು ಬಂದ್ಬಿಟ್ಟು, ರಾಜ್ರೆ ಸ್ವಲ್ಪ ಜನ ಇದರಲ್ಲಿ ವೆಜ್ ತಿನ್ನೋರಿದ್ದಾರೆ, ಸ್ವಲ್ಪ ಜನ ನಾನ್ ವೆಜ್ ತಿನ್ನೋರಿದ್ದಾರೆ. ಅಯ್ಯೋ ಅದ್ರಲ್ಲಿ ಏನ್ರಿ ಟೆನ್ಷನ್, ವೆಜ್ ತಿನ್ನೋರಿಗೆ ವೆಜ್ ಹಾಕಿಸ್ರಿ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಮಾಡಿಸ್ಬಿಡಿ, ಟೆನ್ಷನ್ ಕ್ಲೋಸ್. ಏನಾದ್ರೂ ತಿನ್ಲಿ, ನಾನ್ ವೆಜ್ ಆದ್ರೂ ತಿನ್ಲಿ, ವೆಜ್ ಆದ್ರೂ ತಿನ್ಕೊಳ್ಳಿ. ಅವಾಗ ಮಂತ್ರಿಗಳೇ, ಹಾಗಾದ್ರೆ ನಮ್ಮ ಫಾರ್ಮ್ ಅಲ್ಲಿ ಇದಾವಲ್ಲ ಕೋಳಿ ಮತ್ತೆ ಕುರಿ, ಅದನ್ನೇ ಕಟ್ ಮಾಡಿ ಅದನ್ನೇ ಕೊಡಿ. ಸ್ಟೋರಿ ಗೊತ್ತಾಯ್ತಲ್ಲ, ಇನ್ ನಾನು ಹೇಳೋ ಅವಶ್ಯಕತೆ ಇಲ್ಲ, ಬರಲ್ಲ. ಸೊ ಮಂತ್ರಿಗಳು ನಾನ್ ವೆಜ್ ಊಟನ ಅರೇಂಜ್ ಮಾಡೋಕೆ ಅಲ್ಲಿ ಏನು ಆ ಕುದುರೆ ಎದ್ದೊಳೋದಕ್ಕೆ ಪ್ರೇರಣೆ ಕೊಟ್ಟಂತ ಕುರಿ ಮತ್ತೆ ಕೋಳಿನ ಅವತ್ತಿನ ಊಟಕ್ಕೆ ಬಳಸ್ಕೊಂಡ್ರು. ಎಲ್ಲ ಊರ್ ಜನ ತಿಂದು ಎಂಜಾಯ್ ಮಾಡಿದ್ರು ಆ ಕೋಳಿ ಕುರಿನ. ಸೊ ಆ ಕುದುರೆ ಮತ್ತೆ ಮೊದಲನ ಹಾಗೆ ಆಯ್ತು. ಆ ಕುದುರೆ ಎದ್ದು ಓಡೋದಕ್ಕೆ ಕಾರಣ ಆ ಕೋಳಿ ಮತ್ತೆ ಆ ಕುರಿ. ಹಾಗಾಗಿ ಈ ಕತೆ ನಮಗೇನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ನನಗೆ ಈ ಕತೆ ಕೇಳಿದ್ಮೇಲೆ ನನ್ನ ಜೀವನದ ಎಲ್ಲಾ ತಪ್ಪುಗಳು ಅರಿವಾಯ್ತು. ನಾವು ಜೀವನದಲ್ಲಿ ಯಾವುದೋ ಒಂದು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಯಾರಿಗೊಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಅದು ನಮಗೆ ತುತ್ತಾಗಿರುತ್ತೆ. ಯಾರೋ ಕಷ್ಟದಲ್ಲಿದ್ದಾರೆ ಅಂತ ನಾವು ಲಕ್ಷಾಂತರ ಗಂಟಲೆ ದುಡ್ಡು ಕೊಟ್ಟಿರ್ತೀವಿ, ಯಾವುದೇ ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ, ಯಾವುದೇ ಪುರಾವೆಗಳು ಇರೋದಿಲ್ಲ. ನನ್ನ ತಮ್ಮ, ನಮ್ಮ ಅಣ್ಣ, ನನ್ನ ಸ್ನೇಹಿತ ಅಂತಂದ್ರೆ ಕೊಟ್ಬಿಟ್ಟಿರ್ತೀವಿ. ಬಟ್ ಅದರ್ಲಿಂದ ನಾವಿವತ್ತು ಸಂಕಟದಲ್ಲಿದ್ದಾಗ ಅವ್ರಿಗೆ ಆ ದುಡ್ಡು ಕೇಳಿದ್ರೆ ಆ ದುಡ್ಡು ಕೊಡೋದೇ ಇಲ್ಲ ಅವ್ರು. ಯಾರೋ ಒಬ್ರು ಜೀವನದಲ್ಲಿ ಯಾರಿಗೊಬ್ರಿಗೆ ಚೆನ್ನಾಗಾಗ್ಲಿ ಅಂತಂದ್ರೆ ನಾವು ಗಂಡ ಹೆಂಡತಿ ಕಚ್ಚಾಡಿರ್ತೀವಿ, ಆ ಗಂಡ ಹೆಂಡತಿ ನೆಮ್ಮದಿಯಾಗಿರ್ತಾರೆ, ನಮ್ದು ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ. ಯಾರೋ ಒಬ್ರು ಬಿಸ್ನೆಸ್ ಅಲ್ಲಿ ಬೆಳಿಲಿ ಅಂತಂದೇಳಿ ಪ್ರಾಡಕ್ಟ್ಸ್ ಅನ್ನೆಲ್ಲ ಕ್ರೆಡಿಟ್ ಕೊಟ್ಟಿರ್ತೀವಿ, ಫ್ರೀಯಾಗಿ ಕೊಟ್ಬಿಟ್ಟಿರ್ತೀವಿ, ಮೀಟಿಂಗ್ಸ್ ಮಾಡಿಸ್ಬಿಟ್ಟಿರ್ತೀವಿ, ಹಾಲ್ ರೆಂಟ್ ಎಲ್ಲ ಕೊಟ್ಬಿಟ್ಟಿರ್ತೀವಿ. ಬಿಡು, ನನ್ ಡೌನ್ಲೈನ್ ಅಲ್ವಾ, ನಾಳೆ ನನಗೂ ಲಾಭ ಇರುತ್ತೆ, ಅವನಿಗೂ ಲಾಭ ಇರುತ್ತೆ, ಅವನು ಬೆಳಿತಾನೆ ನಾನು ಬೆಳಿತೀನಿ, ಒಂದಿನ ನಾವು ಸಕ್ಸಸ್ ಆಗ್ತೀವಿ ಅಂತ ಅಂದ್ರೆ ಅವನು ಇರಲ್ಲ, ಪ್ರಾಡಕ್ಟು ಇರಲ್ಲ, ಬಿಸ್ನೆಸ್ಸು ಇರಲ್ಲ, ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಸರ್ ಬಿಸ್ನೆಸ್ ಸವಾಸನೆ ಬೇಡ ಸರ್, ಸರಿ ಇಲ್ಲ ಸರ್ ಬಿಸ್ನೆಸ್ಸು, ಜನ ದುಡ್ಡು ತಗೊಂತಾರೆ ಸರ್, ಪ್ರಾಡಕ್ಟ್ಸ್ ತಗೊಂತಾರೆ ಸರ್, ಬಟ್ ನಿಯತ್ತಿಲ್ಲ ಸರ್, ಜನರ ಹತ್ರ ವಾಪಸ್ ಕೊಡಲ್ಲ ಸರ್ ಅಂತ. ಅಯ್ಯೋ ನನ್ನ ಮಗನೇ, ನೀನು ಬಕ್ರಾ ನೀನು ಅಂತ, ನೀನ್ ಬಕ್ರಾ ಅಂತ. ನೀನು ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಕ್ರೆಡಿಟ್ ಕೊಡ್ತಾನ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಮೀನಿಂಗ್ಲೆಸ್ ಆಗಿ ಬಂಡವಾಳ ಹಾಕ್ತಾನ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ
ಬಿಸ್ನೆಸ್ ಗೊತ್ತಿಲ್ಲದೆ ವ್ಯವಹಾರಗಳನ್ನ ಮಾಡ್ತಾರ? ಯಾವನಾದ್ರೂ ಬಿಸ್ನೆಸ್ ಅಲ್ಲಿ ಲಿಮಿಟೇಷನ್ಸ್ ಗಳನ್ನ ಮೀರಿ ಮಾಡ್ತಾನ? ನೀನು ಬಕ್ರ, ನೀನು ಅದು ಕುದುರೆ, ನೀನು ಕೋಳಿ. ಅದು ಕುದುರೆ, ನೀನು ಬಕ್ರ. ನಾಳೆ ನೋಡಿ, ಈಗ ಕುದುರೆ ಜೀವನ ಸುಂದರವಾಯ್ತಾ? ಕುದುರೆ ಮತ್ತೆ ರಾಜನ ಕರ್ಕೊಂಡು ಮೆರವಣಿಗೆ ಹೋಗ್ತಾ ಇತ್ತು. ಆ ಕುದುರೆ ನೋಡೋದಕ್ಕೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಬಟ್ ಆ ಕುದುರೆ ಆರಾಮಾಗಿರೋ ಖುಷಿ ಪಾರ್ಟಿಗೆ ಈ ಬದುಕಿರುವಂತ ಕೋಳಿ ಮತ್ತೆ ಕುರಿಗಳು ಬಲಿಯಾದವು. ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಟ್ಟು ತನ್ನ ಪಾಡಿಗೆ ತಾವ್ ಇದ್ದಿದ್ರೆ ಅಟ್ಲೀಸ್ಟ್ ಇನ್ನು 4 ದಿನ ಹೆಚ್ಚಿಗೆ ಬದುಕ್ತಿದ್ವೋ ಏನೋ, ಹೌದಲ್ವಾ? ಹಾಗಾಗಿ ನಾವು ಬೇರೆಯವ್ರಿಗೆ ಸಹಾಯ ಮಾಡೋದು ತಪ್ಪು ಅಂತ ಹೇಳಲ್ಲ ಸ್ನೇಹಿತರೆ. ಬೇರೆಯವರಿಗೆ ಸಹಾಯ ಮಾಡುವಾಗ ನಮ್ಮ ಲಿಮಿಟೇಷನ್ಸ್ ಗಳನ್ನ ನೋಡ್ಬಿಟ್ಟು ಸಹಾಯ ಮಾಡ್ಬೇಕು. ನಾಳೆ ಅನುಭವಿಸೋರು ನಾವೇ. ಇದಕ್ಕೆ ತಂದೆ ತಾಯಿ ಹೊಣೆ ಅಲ್ಲ, ಇದಕ್ಕೆ ನಮ್ಮ ಜಾತಿ ಧರ್ಮ ಹೊಣೆ ಅಲ್ಲ, ಇದಕ್ಕೆ ನಮ್ಮ ದೇಶ, ನಮ್ಮ ಪ್ರಜೆ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪ್ರಧಾನ ಮಂತ್ರಿಗಳು ಹೊಣೆ ಅಲ್ಲ, ಇದಕ್ಕೆ ನಮ್ಮ ದೇವರುಗಳು ಹೊಣೆ ಅಲ್ಲ, ಇದಕ್ಕೆ ಹೊಣೆ ನಾವು. ಸೊ ಬಿಸ್ನೆಸ್ ಅಂತಂದು ಹೇಳಿದ್ರೆ ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ ಬಿಸ್ನೆಸ್ ಅಂತಾರೆ. ತಪ್ಪು ಮೇಲೆ ತಪ್ಪು, ತಪ್ಪು ಮೇಲೆ ತಪ್ಪು ಮಾಡೋದಕ್ಕೆ ಬಿಸ್ನೆಸ್ ಅನ್ನಲ್ಲ, ಮೂರ್ಖತನ ಅಂತಾರೆ, ಮುಟ್ಟಾಳ್ತನ ಅಂತಾರೆ. ಸೊ ಇವತ್ತಿನಿಂದ ನಿಮಗೆ ಒಂದು ಪಾಠ ಏನ್ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಈ ಕತೆ ಮುಖಾಂತರ ಅಂತಂದು ಹೇಳಿದ್ರೆ, ನಿಮ್ಮ ಮುಟ್ಟಾಳ್ತನಕ್ಕೆ ಸ್ವಲ್ಪ ಪುಲಿ ಸ್ಟಾಪ್ ಕೊಡಿ, ನಿಮ್ಮ ಜಾಣತನಕ್ಕೆ ಕಮ ಕೊಟ್ಟು ಕಂಟಿನ್ಯೂ ಮಾಡಿ. ಸೊ ಇವತ್ತು ನೀವೇನ್ ಇದ್ದೀರಿ ಅದು ನಿಮ್ಮ ಪರಿಸ್ಥಿತಿ ಇದೆ, ಅಥವಾ ನಿಮ್ಮ ಹಣದ ಇನ್ಕಮ್ ಇದೆ, ಅಥವಾ ಇವತ್ತು ನಿಮಗೆ ಜನ ಮರ್ಯಾದೆ ಕೊಡ್ತಾ ಇದ್ದಾರೆ, ಅದಕ್ಕೆ ಮೂಲ ಕಾರಣ ನೀವು ಮಾಡಿರುವಂತಹ ತಪ್ಪುಗಳು, ಹಾಗೂ ನೀವು ಮಾಡ್ತಾ ಇರುವಂತಹ ತಪ್ಪುಗಳು, ಹಾಗೂ ಮುಂದೆ ಮಾಡ್ತಾ ಇರುವಂತಹ ತಪ್ಪುಗಳು. ಈ ತಪ್ಪಿನಿಂದ ಆಚೆ ಬರೋ ಪ್ರಯತ್ನ ಮಾಡಿ. ಇನ್ಮೇಲಾದ್ರೂ ಯಾರಿಗಾದ್ರೂ ಸಹಾಯ ಮಾಡುವಾಗ, ಯಾರಿಗಾದ್ರೂ ಪ್ರೇರಣೆ ಕೊಡುವಾಗ, ನಾನು ಆ ಮಟ್ಟಕ್ಕೆ ಇದ್ದೀನ ಅಂತ ಯೋಚನೆ ಮಾಡಿ. ಆ ಪಕ್ಕದಲ್ಲಿರೋ ಕುದುರೆಗಳು ಅವನಿಗೆ ಪ್ರೇರಣೆ ಕೊಡೋದು ನೋಡಿ ಈ ಕೋಳಿ ಮತ್ತೆ ಕುರಿ ಸ್ಟಾರ್ಟ್ ಮಾಡಿದ್ವು, ನಾನ್ ಗ್ರೇಟ್ ಅನ್ಸ್ಕೊಂಡ್ಬಿಡೋಣ ಅಂತ. ಬಟ್ ಪರಿಸ್ಥಿತಿ ಏನಾಯ್ತು? ಎರಡು ಬೆಂದು ಬೇರೆ ಹೊಟ್ಟೆಯಲ್ಲಿ ಊಟಕ್ಕೆ ಪಾಲಾದ್ರು. ಸೊ ಹಾಗಾಗಿ ಯಾರೋ ಮಾಡ್ತಿದ್ದಾರೆ, ಯಾರೋ ಚೆನ್ನಾಗಿದ್ದಾರೆ, ಯಾರೋ ಮುಂದೆ ಹೋಗಿದ್ದಾರೆ, ನಾನು ಹಂಗೆ ಮಾಡ್ತೀನಿ, ನಾನು ಹಂಗೆ ಹೋಗ್ತೀನಿ ಅಂತಂದೇಳಿ ನಿಮ್ಮ ಕೆಪಾಸಿಟಿ ಔಲಾತ್ ಅಂತಾರೆ, ನಿಮ್ಮ 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 ಔಲಾತ್ ಮೀರಿ, ನಿಮ್ಮ ಕೆಪಾಸಿಟಿ ಮೀರಿ, ನಿಮ್ಮ ಪರಿಸ್ಥಿತಿಯನ್ನ ಮೀರಿ, ನಿಮ್ಮ ಯೋಗ್ಯತೆಯನ್ನ ಮೀರಿ ದಯವಿಟ್ಟು ಮಾಡಬೇಡಿ. ಸರ್ ಹಂಗಂತಂದು ಹೇಳಿದ್ರೆ ಮತ್ತೆ ನಾವು ಯಾವಾಗ ಮುಂದೆ ಬರಬೇಕು? ನಿನ್ನ ಯೋಗ್ಯತೆ ಇಲ್ಲಿದೆ, ನೀನ್ ಮುಂದೆ ಬರ್ಬೇಕಲ್ವಾ? ಅಲ್ಲಿವರೆಗೂ ಕಲಿ, ಅವಾಗ ನಿನ್ನ ಯೋಗ್ಯತೆಗೆ ಮುಂದೆ ಬರೋದಕ್ಕೆ ಮ್ಯಾಚ್ ಆಗುತ್ತೆ. ನೀನು ಕಲೀಲಿಲ್ಲದೆ, ನಿನ್ನ ಯೋಗ್ಯತೆಯನ್ನ ಇನ್ಕ್ರೀಸ್ ಮಾಡಿಕೊಳ್ಳದೆ ನಾನು ಮುಂದೆ ಬರಬೇಕು ಅಂತಂದು ಹೇಳಿದ್ರೆ ನೀನು ಬಕ್ರ ಆಗ್ತೀಯಾ, ನೀನ್ ಬಲಿಕ ಬಕ್ರ ಆಗ್ತೀಯಾ ಅಷ್ಟೇ. ನಿನ್ ಜೀವನದಲ್ಲಿ ಏನೂ ಆಗಲ್ಲ. ಬಿಗ್ಗೆಸ್ಟ್ ಬಕ್ರ. ಹೆಂಡತಿನೂ ಮೋಸ ಮಾಡ್ತಾಳೆ, ಅಥವಾ ಗಂಡನೂ ಮೋಸ ಮಾಡ್ತಾನೆ, ಫ್ಯಾಮಿಲಿನೂ ಮೋಸ ಮಾಡುತ್ತೆ, ಮಕ್ಕಳು ಮೋಸ ಮಾಡ್ತಾರೆ, ಅಕ್ಕಪಕ್ಕದವರು ಮೋಸ ಮಾಡ್ತಾರೆ, ಸಮಾಜದಲ್ಲಿ ನಿನಗೆ ಎಲ್ಲಾ ಕಡೆಯಿಂದನೂ ಬಕ್ರ 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 ಆಗ್ತಾ ಇರ್ತೀಯ. ನೀನಿಗೆ ಎದ್ದೇಳ್ಬೇಕು, ನೀನ್ ಆಕ್ಟಿವ್ ಆಗ್ಬೇಕು, ನೀನ್ ಮುಂದೆ ಬರ್ಬೇಕು. ಅದೇ ಜೀವನದ ಪಾಠ. ಐ ಹೋಪ್ ಈ ಪಾಠ ನಿಮಗೆ ಇಷ್ಟ ಆಗಿರ್ಬೋದು. ಇನ್ಮುಂದೆ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ಬರ್ಬೋದು. ನೀವ್ ಇನ್ಮುಂದೆ ಬಕ್ವಾಸ್ ಅಂತಾರಲ್ಲ, ಸುಮ್ಮನೆ ನಾನ್ ಸೆನ್ಸ್ ಮಾತಾಡೋದನ್ನ ಬಿಟ್ಟು ಸೆನ್ಸ್ ಉಪಯೋಗಿಸಿ ಸೆನ್ಸ್ಫುಲ್ ಆಗಿ ಮಾತಾಡಿದ್ರೆ ಬಹಳ ಉತ್ತಮ. ನಿಮ್ಮ ಜೀವನದಲ್ಲಿ ನೀವೊಂದು ಹೊಸ ರೀತಿಯಾಗಿ ಬದಲಾವಣೆ ಆಗಿ ಬೆಳಿಬೇಕು ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಿಮ್ಮ ಜೀವನ ತುಂಬಾ 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 ಕಷ್ಟ ಆಗುತ್ತೆ. ನಿಮಗೆ ನಂಬಿ ಬಂದವರು ನಿಮ್ಮನ್ನ ಬಿಟ್ಟು ಹೋಗುವಂತ ಸಂದರ್ಭ ಆಗುತ್ತೆ ಒಂದು ದಿನ. ಅದು ಬಿಸ್ನೆಸ್ ನಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು. ಸೊ ನೀವು ಅನ್ಕೊಂಡಂಗೆ ಇವತ್ತಿನ ಜೀವನ ಈಸಿ ಇಲ್ಲ, ಹಾಗೂ ಇವತ್ತಿನ ಬಿಸ್ನೆಸ್ ಈಸಿ ಇಲ್ಲ. ನೀವು ಈಸಿಯಾಗಿ ಜೀವನ ಮಾಡಬೇಕು ಅಥವಾ ಈಸಿಯಾಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ತತ್ವಗಳನ್ನ, ಈ ಕಥೆನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರಿಗಾದ್ರೂ ಒಂದು ಪ್ರಯತ್ನ ಮಾಡುವಾಗ, ಯಾರಿಗಾದ್ರೂ ಒಂದು ಪ್ರೇರಣೆ ಕೊಡುವಾಗ, ಯಾರಿಗಾದ್ರೂ ನಿಮಗೆ ಸಪೋರ್ಟ್ ಕೊಡುವಾಗ ಬಿ ಕೇರ್ಫುಲ್. ಈ
ಬಕ್ರ ತರ ನನ್ನ ಜೀವನದಲ್ಲಿ 15 ವರ್ಷ ನಡೆದೋಗ್ಬಿಟ್ಟಿದೆ. 15 ವರ್ಷ ಇದೇ ಕುರಿ ಮತ್ತೆ ಈ ಕೋಳಿನೇ ಮಾಡ್ತಾ ಇದ್ದಿದ್ದು ಕೆಲಸ ನಾನು ಮಾಡ್ತಾ ಇದ್ದೆ. 15 ವರ್ಷ 15 ವರ್ಷ ಆಗಿದ್ಮೇಲೆ ಈ ಕತೆ ನನಗೆ ಮನವರಿಕೆ ಆಯ್ತು, ಸಿಕ್ತು ಒಂದ್ ಕಡೆ. ಈ ಕತೆನ ಓದಿದೆ, ತಿಳ್ಕೊಂಡೆ, ಕೇಳಿದೆ, ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಕೇವಲ 3 ವರ್ಷದಲ್ಲಿ ಬದಲಾವಣೆ ಸ್ಟಾರ್ಟ್ ಆಯ್ತು. ನೀವೆಷ್ಟು ಅದೃಷ್ಟವಂತರು ನೋಡಿ, ನಿಮ್ಗೆ ಇಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಮಗ ಸರಿ ಇಲ್ಲ, ನನ್ನ ಸೊಸೆ ಸರಿ ಇಲ್ಲ, ನನ್ನ ಬಿಸ್ನೆಸ್ ಸರಿ ಇಲ್ಲ, ನನ್ನ ಬಿಸ್ನೆಸ್ ಮಾಡೋರು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಸಮಾಜದಲ್ಲಿ ಯಾರೂ ಸರಿ ಇಲ್ಲ, ನಾನ್ ಕರೆಕ್ಟ್ ಇದ್ದೀನಿ, ಈ ಭ್ರಮೆಯಲ್ಲಿ ಬದುಕಬೇಡಿ. ಸಮಾಜ ಸರಿಯಾಗಿದೆ, ಇನ್ನ ತಪ್ಪುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆ ತಪ್ಪುಗಳನ್ನ ಕಡಿಮೆ ಮಾಡ್ಕೊ. ಬಿಸ್ನೆಸ್ ಸರಿ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗು ಸರಿ ಇದೆ, ಅಪ್ಲೈನು ಸರಿ ಇದ್ದಾನೆ, ಕಂಪನಿನೂ ಸರಿ ಇದೆ, ಡೌನ್ಲೈನು ಸರಿ ಇದೆ. ನೀನು ಸರಿಯಾಗ. ಹಾಗಾಗಿ ಇವತ್ತಿನ ಚಿಕ್ಕ ಟಾಪಿಕ್ ಬಟ್ ದೊಡ್ಡ ಮೀನಿಂಗ್ ಇದೆ. ಇದನ್ನ ಅಳವಡಿಸ್ಕೊಳೋದು ಬಹಳ ಸುಲಭ. ಇವತ್ತೇ ಬಿಟ್ಬಿಡಿ ಬಿಟ್ಟಿ ಅಡ್ವೈಸ್, ಇವತ್ತೇ ಬಿಟ್ಬಿಡಿ ಬಿಟ್ಟಿ ಮೋಟಿವೇಶನ್, ಇವತ್ತೇ ಬಿಟ್ಬಿಡಿ ಬಿಟ್ಟಿ ಫ್ರೆಂಡ್ಸ್ಗಳು, ಇವತ್ತೇ ಬಿಟ್ಬಿಡಿ ಬಿಟ್ಟಿ ಬಿಸ್ನೆಸ್ ಮಾಡೋದು, ಇವತ್ತೇ ಬಿಟ್ಬಿಡಿ ಬಿಟ್ಟಿ ಕೆಲಸಗಳನ್ನ ಮಾಡೋದು, ಇವತ್ತೇ ಬಿಟ್ಬಿಡಿ ಎಲ್ಲವನ್ನ. ಇವತ್ತಿನಿಂದ ನಿಮ್ಮದೇ ಆದಂತ ಒಂದು ಗತ್ತಿನಲ್ಲಿ, ನಿಮ್ಮದೇ ಆದಂತ ಒಂದು ದಿಮಾಕದಲ್ಲಿ, ನಿಮ್ಮದೇ ಆದಂತ ಒಂದು ಗಾಂಭೀರ್ಯದಲ್ಲಿ, ನಿಮ್ಮದೇ ಆದಂತ ಒಂದು ಶಿಸ್ತಿನಲ್ಲಿ, ನಿಮ್ಮದೇ ಆದಂತಹ ಒಂದು ಮಾರ್ಗದರ್ಶನದಲ್ಲಿ, ನಿಮ್ಮದೇ ಆದಂತಹ ಒಂದು ಅದ್ಭುತವಾದಂತಹ ಜೀವನದಲ್ಲಿ ಒಂದು ಹೊಸ ಬೆಳಕನ್ನ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಜೀವನವನ್ನ ಬೆಳಕಿನ ಕಡೆಗೆ ತಗೊಂಡೋಗೋ ಪ್ರಯತ್ನ ಮಾಡಿ. ಸೋಲನ್ನ ಒಪ್ಕೊಳ್ಳೇಬೇಡಿ. ನನಗೆ ಸೋಲಿಲ್ಲ ಅಂತ ಅನ್ಕೊಳ್ಳಿ. ನೀವು ಇಲ್ಲಿವರೆಗೂ ಮಾಡಿರುವಂತಹ ಕೋಳಿ ಮತ್ತೆ ಕುರಿ ಮಾಡಿರುವಂತಹ ಏನೇ ಕೆಲಸಗಳು ಆಗಿದ್ರೇನು ಇವತ್ತು ಪುಲಿ ಸ್ಟಾಪ್ ಕೊಡಿ, ಇಲ್ಲಾಂದ್ರೆ ನಾಳೆ ನೀವು ಬಲಿ ಆಗ್ತೀರ. ಅದೇ ಹೇಳೋದಕ್ಕೆ ಇವತ್ತು ಶರತ್ ಬಂದಿದ್ದಾನೆ. ಅಥವಾ ಆಗಿರ್ಬೋದು ಬಹಳಷ್ಟು ಜನ ಬಕ್ರ ತರ. ಯಾರಾದ್ರೂ ಆಗಿದ್ರೆ ಹಂಚ್ಕೊಳ್ಳಿ, ನನ್ನ ಹತ್ರ ಕಮೆಂಟ್ಸ್ ಹಾಕಿ, ವಾಟ್ಸಪ್ ಮಾಡಿ. ಓಕೆ ಸರ್, ನೀವು ಹೇಳಿರೋ ಕುರಿ ಮತ್ತೆ ಕೋಳಿ ನಾನೇ ಅಂತ. ಯಾಕಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಓಕೆ, ಸೊ ನಾನು ಹೇಳಿದ್ನಲ್ಲ, ನಾನು ಈ ತಪ್ಪನ್ನ ಮಾಡಿದ್ದೆ ಅಂತ. ನೀವು ಮಾಡಿರ್ತೀರ ಅಥವಾ ಮಾಡ್ತಾ ಇರ್ತೀರ ಅಥವಾ ಮುಂದೆ ಆದ್ರೂ ಮಾಡ್ತೀರ. ಅದನ್ನ ತಡೆಯೋ ಪ್ರಯತ್ನನ ಮಾಡ್ಕೊಳ್ಳಿ ಸ್ನೇಹಿತರು. ಸೊ ಸಿ ಯು ಆಲ್, ಮತ್ತೆ ಬರೋಣ. ಓಕೆ, ಸಮಯ ಹಾಗೆ ಓಡ್ತಾ ಇದೆ. ನನಗಿನ್ನೂ ಮಾತಾಡಬೇಕು ನಿಮ್ಮ ಜೊತೆಗೆ ಅಂತ ತುಂಬಾ ಆಸೆ ಇದೆ, ಬಟ್ ಸಮಯ ಇಲ್ಲ. ನನಗೆ ಹೊರಡೋದಕ್ಕೆ ಅವಕಾಶ ಮಾಡಿಕೊಡಿ ಸ್ನೇಹಿತರೆ. ನಾನು ಇಬ್ರ ಜೊತೆಗೆ ಮಾತಾಡ್ತೀನಿ. ಯಾರಾದ್ರೂ ಇಬ್ರು ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ಈ ಕ್ಲಾಸ್ ಅವಶ್ಯಕತೆ ಇತ್ತ ಅಂತ. ನಮ್ದು ಗುಲ್ಬರ್ಗ ಸರ್, ಸೇಡಮ್ ಅಂತ ಒಂದು ತಾಲೂಕಿನಿಂದ ಮಾತಾಡ್ತಾ ಇರೋದು. ನೀವು ಅಂದಾಪ್ಲೆ ಸರ್ 100% ಇವತ್ತು ನನಗೊಂದು ಅಂದರೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು ಆ್ಯಡ್ ಆದೆ. ಒಂದು 5 ನಿಮಿಷ ಆಯ್ತು ಅಷ್ಟೇ. ಬಟ್ ಇನ್ನೊಂದು ನಿಮಗೆಲ್ಲ ಹೇಳೋದೇನಪ್ಪ ಅಂತಂದರೆ ಥ್ಯಾಂಕ್ ಯು ಅಂತ ತಿಳ್ಕೊಬೋದು. ಯಾಕಂತಂದರೆ ಒಂದು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಫ್ರಾಡು, ಫೇಕು ಅಂತಂದು ಭಾಳಷ್ಟು ಅನ್ನೋಂಥ ಒಂದು ಇದೇ ಅದ. ಬಟ್ ಇವತ್ತು ನೀವು ಧ್ವನಿ ಎತ್ತಿ ಅದೊಂದು ಲೆಕ್ಕದಾಗ ತರಬೇಕು ಅಂತಂತ ಹೇಳಿದಿರ ಅಂತ. ಅದಕ್ಕೆ 100% ಸರ್, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನೀವು ಅಂದಾಪ್ಲೇ ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ರಾಡ್ ಇಲ್ಲ, ಮನುಷ್ಯರು ಫ್ರಾಡ್ ಅದಾರ. ಮಾಡ್ಕೋತಾ ಏನೇನೋ ಚಿಕ್ಕ ಇಶ್ಯೂಲಿಂದ ಬ್ಯಾಕ್ ಹಾಕ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಫೇಕ್ ಅದ ಅಂತಂತೇಳಿರು ಇಶ್ಯೂ ಭಾಳಷ್ಟು ಅದ. 100% ಸರ್, ನೀವು ಅಂದಾಪ್ಲೇ ನಮ್ಮ ಕರ್ನಾಟಕದಲ್ಲೇ ಡೈರೆಕ್ಟ್ ಸೆಲ್ಲಿಂಗ್ ಫಸ್ಟ್ ಸ್ಟಾರ್ಟ್ ಆಗ್ಯದ. ಬಟ್ ಇವತ್ತು ನಮ್ಮ ಕರ್ನಾಟಕದಲ್ಲೇ ಗ್ರೋತ್ ಅಪ್ ಇಲ್ಲ. ಬಟ್ ಇದರಲ್ಲಿ ಇದೆ ಇವಾಗ ನಿಮ್ಲಿಂತ. ಆ್ಯಂಡ್ ಒಂದು ನೆಟ್ವರ್ಕ್ ಡೇ ಅಂತ ಕೂಡ ಒಂದು ಸ್ಟಾರ್ಟ್ ಮಾಡಿದ್ದೀರಿ. ಹೋದ ಸಾರಿ ಮಿಸ್ ಆಯಿತು ಸರ್, ಈ ಸಾರಿ 100% ನಾನು ಬರ್ತೀನಿ ಈ ಸಾರಿ. ಆ್ಯಂಡ್ ಒಂದು ಸಾರಿ ನಿಮ್ಮ ಕಾಲ್ನ ಕೂಡ ಮಾತಾಡಿದೆ. ಆ್ಯಂಡ್ ಇನ್ನೊಂದು ನೀವು ಪೇಪರ್ ಅಂತ ಕೂಡ ಒಂದು ನ್ಯೂಸ್ ಪೇಪರ್ ಕೂಡ ಇದು ಮಾಡಿ, ಅದು ಕೂಡ ನಾನು ಮಾಡ್ಕೋತಾ ಇದ್ದೀನಿ ಸರ್. 100% ಸರ್, ನೀವು ಹೇಳುವಂಥ ಪ್ರತಿಯೊಂದು ಕೂಡ ನಾವು ಕೂಡ ಇರ್ತೀವಿ 100% ಬ್ಯಾಕ್. ನಮ್ಮ ಸಪೋರ್ಟ್ ಕೂಡ ಇರ್ತದೆ ಸರ್. ನಿಮ್ಮ ಸಪೋರ್ಟ್ ಭಾಳಷ್ಟು ನಮ್ಗೆ ಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಇದ್ದಾಗೆ ನಾವು ಕೂಡ ಸಪೋರ್ಟ್ ಇರ್ತದೆ ಇಲ್ಲಿ. ಒಂದೇ ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ಒಂದೇ ನಮ್ದು ತಪ್ಪಿರಲ್ಲದೆ ಅಪ್ಲೈನ್ ಡೌನ್ಲೈನ್ ಒಂದು 100% ಕಮ್ಯುನಿಕೇಷನ್ ಕರೆಕ್ಟಾಗಿದ್ದು ಮಾಡ್ಕೋತಂದ್ರೆ 100% ಸಕ್ಸಸ್ ಆಗಂತ ಒಂದು ಹಿಸ್ಟ್ರಿ ಅದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಭಾಳಷ್ಟು ಜನ ಅದರ ಮಾತಾಡ್ಲಿಕ್ಕೆ ಥ್ಯಾಂಕ್ ಯು ಸರ್. ಸರ್, ಇವತ್ತು ನಿಮ್ಮ
ಸ್ಟೋರಿ ಎಲ್ಲನೂ ನನಗೆ ಹೇಳ್ದಂಗೆ ಇತ್ತು ಸರ್. ನಮಗೆ ತುಂಬಾ ಇಷ್ಟ ಆಯ್ತು. ಬಟ್ ನಾವು ಚೇಂಜ್ ಆಗೋವರೆಗೂ ನಾವು ಏನೂ ಮಾಡಕ್ಕಾಗಲ್ಲ. ಚೇಂಜ್ ಆದ್ರೇನೆ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಈ ಪಾಠನ ಇವತ್ತು ಕಲಿತೆ ಸರ್. ಯೂಸ್ ಆಯ್ತಾ ಮೇಡಮ್ ಇವತ್ತಿನ ಪಾಠ? ಸರ್ ಯೂಸ್ 100% ಸರ್. ನನ್ಗೆ 100% ನಾನು ಏನ್ ಯಾರಾದ್ರೂ ತಪ್ಪು ಮಾಡಿದೀನಿ ಹೇಳ್ಕೊಟ್ಟಿದ್ರಾ ಈ ರೀತಿ ಟಾಪಿಕ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಇದಕ್ಕೂ ಮುಂಚೆ? ಇಲ್ಲ ಸರ್, ಯಾರು ಮಾತಾಡಿಲ್ಲ. ಬಟ್ ನೀವು ವಾರಕ್ಕೊಂದ್ಸರಿ ಬಂದು ನನ್ಗೆ ಅದನ್ನ ಹೇಳ್ಕೊಡ್ತಿರಲ್ಲ ಸರ್, ಅದಕ್ಕೆ ಹ್ಯಾಂಡ್ಸ್ ಅಪ್ ಸರ್ ನಿಜಾಗ್ಲೂನು. ಯಾಕೆಂದ್ರೆ ನಾವು ಮಾಡೋ ತಪ್ಪನ್ನ ಯಾರು ಗುರ್ತಿಸಲ್ಲ ಸರ್. ಬಟ್ ನೀವು ಬಂದು ಹೇಳ್ತೀರಲ್ಲ, ಅವಾಗ ನಾವು ಏನ್ ತಪ್ಪು ಮಾಡಿದೀವಿ ಅನ್ನೋ ಮನವರಿಕೆ ನಮ್ಗೆ ಆಗುತ್ತೆ. ಅವಾಗ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅನ್ನೋದು ಇರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಮ್ಯಾಮ್, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಥ್ಯಾಂಕ್ ಯು ಸ್ನೇಹಿತರೆ. ನಾನು ಹೊರಡೋ ಸಮಯ ಆಯ್ತು, ಮತ್ತೆ ನಿಮ್ ಜೊತೆಗೆ ಸಿಗ್ತೀನಿ. ಈ ನೆಕ್ಸ್ಟ್ ವೀಕ್ ಮತ್ತೆ ಬರೋಣ, ಮತ್ತೆ ಸಿಗೋಣ. ಓಕೆ, ಬಾಯ್.